ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಜ್ಯೋತಿ ನಿವಾಸ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ನನ್ನ ವೀಡಿಯೋಸ್ಗಳನ್ನ ಹೆಚ್ಚು ನೋಡಿ ಅಂತ ಕೇಳ್ತಾ ಇದ್ದೀನಿ. ಇದು ಮಂಗಳವಾರದ ವಿಡಿಯೋ. ನಾನು ಮಂಗಳವಾರ ಬೆಳಗ್ಗೆ ತಿಂಡಿಗೆ ಏನೂ ಮಾಡಿರಲಿಲ್ಲ, ಯಾಕಂದ್ರೆ ನೈಟ್ ಅನ್ನ ಸಾಂಬಾರೇ ಉಳಿದಿತ್ತು. ಸೋಮವಾರ ನೈಟು ದೇವ್ರ ಉತ್ಸವ ಆಗಿ ಅಲ್ಲಿ ಬಾತ್ ಕೊಟ್ಟಿದ್ರಲ್ಲ, ಬಾತ್ನೇ ತಿಂದಿದ್ದರಿಂದ ಅನ್ನ ಸಾಂಬಾರು ಉಳಿದ್ಬಿಟ್ಟಿತ್ತು. ಅನ್ನ ಸಾಂಬಾರು ತಿನ್ನೋದೇನಂತ ಜೊತೆಗೆ ಮೊಟ್ಟೆ ಹುರಿದ್ಬಿಟ್ಟು ಅನ್ನ ಸಾಂಬಾರು ಮೊಟ್ಟೆ ಹಾಕ್ಕೊಟ್ಟಿದ್ವಿ. ಮಕ್ಕಳು ಎಲ್ಲರೂ ತಿಂಡಿ ತಿಂದರು. ನಾವು ತಿಂಡಿನೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಕೊತಿದ್ನೋ. ಮಾತಾಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತರಲ್ಲಿ ಟೈಮು 12 ಗಂಟೆ 12:15 ಆಗೇ ಹೋಯ್ತು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬ್ಲ್ಯಾಕಿ ಒಂದು ಗುಬ್ಬಚ್ಚಿ ಹಿಡ್ಕೊಬಂದು ಯಾವ ರೀತಿ ಆಟ ಆಡಿಸ್ತಾವನ ಅಂತ. ಅದನ್ನ ಅವನು ಆಟ ಆಡಿಸಿ ಅದನ್ನ ಆಮೇಲೆ ತಿಂತಾನ ಅವನು. ನೋಡಿ ಅಲ್ಲಿ ಯಾವ ರೀತಿ ಆಟ ಆಡಿಸ್ತಿದ್ದಾನು. ಪಾಪ ಅದನ್ನ ತಿನ್ಕೊಬಿಟ್ನವ ಗುಬ್ಬಚ್ಚಿನ. ತಿಂಡಿ ತಿನ್ಕೊಂಡು ಪಾತ್ರೆ ಏನೂ ಬೆಳಗಿರಲಿಲ್ಲ. ಬಟ್ಟೆ ಒಗೆಯೋಕೆ ನೋಡ್ತಾಯಿದ್ದೆ, ಬಟ್ಟೆ ವೇಸ್ಟ್ ಇದ್ದ ಒಗೆಯೋಕೆ ಟೈಮ್ ಸಿಕ್ಕದೇನೋ ಅಂತ. ನನ್ನ ಮಕ್ಕಳಿಬ್ರು ಇವತ್ತು ಬಟ್ಟೆ ಒಗಿಬೇಡ ದೊಡ್ಡಮ್ಮ, ನಮ್ಮನಿಗೆ ಆಟ ಆಡೋ ಅಂತ ಅಂತಿದ್ಲು. ಇನ್ನು ಚಿಕ್ಕವಳು, ಅವ್ವ ನೀನು ಬಟ್ಟೆನ ಕೈಲಿ ಒಗಿಬೇಡ ಮಿಷಿನ್ಗೆ ಹಾಕು ಅಂತ ಹೇಳಿದ್ಲು. ನಾನು ನೋಡೋ ಆದರೂ ಒಗಿತೀನಿ, ಇಲ್ಲಾಂದ್ರೆ ಇಲ್ಲ ನಿಮ್ಮನಿಗೆ ಆಟ ಆಡ್ತೀನಿ ಅಂತೇಳಿ ಬಟ್ಟೆನಲ್ಲಿ ಎತ್ತಿ ಮಡಗ್ತಾಯಿದ್ದೆ. ಇನ್ನು ಚಿಕ್ಕ ಮಗಳು ನೋಡಿ ಇಲ್ಲಿ, ಅವಳು ನನ್ನೊಂದಿಗೆ ಯಾವ ರೀತಿ ಆಟ ಆಡ್ತಾವಳು ಅಂತ. ಅವಳು ಹಂಗೆ, ಅವಳು ಚಿಕ್ಕವಳು ತುಂಬಾ ಆಟ ಆಡ್ತಾಳೆ, ಸ್ಟ್ರಾಂಗಾಗೂ ಅವಳು ಚಿಕ್ಕವಳು ಮೊದಲೇ. ಅದರಿಂದ ಬಟ್ಟೆ ಒಗೆಯವನ್ನೆಲ್ಲ ಎತ್ತು ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡೋ ಅಂತ ಹೇಳ್ಬಿಟ್ಟು ಬಂದು. ಇನ್ನು ಇದು ಹೊಸ ಮನೆ, ಇನ್ನು ಅಡುಗೆ ಮಾಡೋ ಮನೆ ಏನೂ ಕ್ಲೀನ್ ಮಾಡಿರಲಿಲ್ಲ. ಇನ್ನು ಹೊಸ ಮನೆಯೆಲ್ಲ ಕ್ಲೀನ್ ಮಾಡೋ ಅಂತ ಬಂದಾಗ ಅವರಿಬ್ಬರು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವರು ನನ್ನೊಂದು ಬಂದು ಹೆಲ್ಪ್ ಮಾಡ್ತಾಯಿದ್ರು. ಕಸ ಗುಡಿಸೋದು, ಎತ್ಕೊಡೋದು, ಅದಿದು ಎತ್ತಿ ಮಡಗೋದು ಎಲ್ಲ ಮಾಡಿಕೊಡ್ತಾಯಿದ್ರು. ನಾನು ಒಂದು ಕಡೆಯಿಂದ ಎಲ್ಲನೂ ಕಸ ಗುಡಿಸ್ಕೊಂಡು ಎಲ್ಲನೂ ಎತ್ತಿ ಕಟ್ಟಿ ಮಾಡ್ತಾಯಿದ್ದೆ. ಹಬ್ಬಕ್ಕೆ ಮುಂಚೆ ಹೇಗೆ ಮನೆ ಕ್ಲೀನ್ ಮಾಡ್ತೀವೋ ಹಂಗೆ ಹಬ್ಬ ಆದಮೇಲೆ ಒಂದು ಸತಿ ಕ್ಲೀನ್ ಮಾಡಬೇಕಾಯ್ತಾ. ಯಾಕಂದ್ರೆ ಹಬ್ಬಕ್ಕೆ ಮುಂಚೆ ಹಬ್ಬ ಮಾಡಬೇಕಲ್ಲ ಅಂತ ಮನೆ ಕ್ಲೀನ್ ಮಾಡಿದ್ರೆ, ಹಬ್ಬ ಆದಮೇಲೆ ಎಲ್ಲ ಐಟಮ್ಗಳು ಅತ್ತಾಗಿತ್ತಾಗಿಟ್ಟಿರ್ತೀವಿ. ಸ್ಯಾರೆ ಗೀರಿ ಬಳೆ ಅವನ್ನೆಲ್ಲನೂ ಜೋಡಿಸೋದು, ಮನೆಯೆಲ್ಲ ಪದಾರ್ಥಗಳು ಎತ್ತಿ ಜೋಡಿಸ್ಕೊಳ್ಳೋದು, ಅದೇ ಕೆಲಸ ಇದ್ದೇ ಇರುತ್ತೆ. ಇನ್ನು ನಮ್ಮ ಮನೆಯವರು 1 ಗಂಟೆ 2 ಗಂಟೆ ಮೇಲೆ ಒಂದು ಊರೊಳಗೆ ಹೊಸ ಕೆಲಸ ಆದಾಗ ಹೋಗ್ಬೇಕು ಅಂತ ಹೇಳ್ತಾಯಿದ್ರು. ಟೂಲ್ಸ್ ಐಟಮ್ ತಗೋಬೇಕಾಯ್ತು ಅಂತ ಹೇಳ್ಬಿಟ್ಟು ಅವ್ರೂ ನೋಡೋಂಬಿಟ್ಟು ಅವರು ಹೊರಗಡೆಗೆ ಹೋದರು. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇವರಿಬ್ಬರು ನೋಡಿ ನಂಗೆ ಹೆಲ್ಪ್ ಮಾಡ್ತೀನಿ, ಇಬ್ಬರು ಹೆಂಗೆ ಮಲಗಾರ ಅಂತ. ನಾನು ಮಲಿಕತ್ತೀನಿ, ನೀವು ಮಲಗಿದಾರ ಅಂತೇಳಿ ನಾನು ಕಸ ಗುಡಿಸ್ಬಿಟ್ಟು ಮಲಿಕೊಂಡು. ಅದಕ್ಕೆ ಚಿಕ್ಕವಳಿದ್ದೆ, ನಾನು ಕ್ಲೀನ್ ಮಾಡ್ತೀನಿ ಅವ್ವ, ಇನ್ನು ಟೂಲ್ಸ್ ಐಟಮ್ನೆಲ್ಲ ನಾನೇ ಎತ್ತು ಮಡಗ್ತೀನಿ ಅಂತೇಳಿ ಅವಳು ಎಲ್ಲನೂ ಕಸ ಗುಡಿಸ್ತಾವಳೆ. ಎಲ್ಲನೂ ನಾನೇ ಎತ್ತು ಮಡಗ್ತೀನಿ ಅಂದ್ಬಿಟ್ಟು ಅವಳು ಹಂಗೆ, ಅವಳು ಕೆಲಸ ಮಾಡೋಲ್ಲ ಅಷ್ಟೇ ಚುರುಕಾಗವಳೆ, ಮಾತು ಹಂಗೆ ಜೋರಾಗಿ ಆಡ್ತಾಳೆ ಅವಳು. ಇನ್ನು ನನ್ನ ಮಗನಿಗೂ ಇವತ್ತು ರಜೆ ಇತ್ತು, ಅವನು ಎಲ್ಲಿ ಹೊರಲಾಗಿಲ್ಲ. ನಾಳೆ ಅವ್ನಿಗೆ ಎಕ್ಸಾಮ್ ಇರೋದು. ಅವನು SLC ಓದೋದ್ರಿಂದ ಅವ್ನಿಗೆ ನಾಳೆ ಎಕ್ಸಾಮ್ ಅದೇ, ಸೈನ್ಸು ಎಕ್ಸಾಮು ನಾಳೆ. ಅವನು ನಾನು ಅಪ್ಪನೊಂದು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳ್ತಿದ್ನ, ಅದೇನು ಮಾಡಿದೆ ನೋಡ್ಬೇಕು. ಅವನು ಹೊರಗಡೆಗೆ ಹೋಗೋಣ ಆಟ ಆಡೋಕೆ. ಇನ್ನು ಇವಳು ಎಲ್ಲನೂ ಕಸ ಗಿಸೆಲ್ಲ ಗುಡಿಸ್ತಿದ್ಲು. ನಾನು ಎಲ್ಲನೂ ಕಸನೆಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ನೋಡಿ, ಇವಳು ದೊಡ್ಡವಳೆ ಯಾವ ರೀತಿ ಮಲಗಳ ಅಂತ. ಆ ಚಿಕ್ಕವಳು ಅಷ್ಟು ಕೆಲಸ ಇವಳು ದೊಡ್ಡವು ಮಾಡೋಲ್ಲ ಇವಾಗ ಕೆಲಸನ. ಅದೇ ಚಿಕ್ಕದೇ ಎಷ್ಟು ವಾಸಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತದೆ. ಇನ್ನು ನಮ್ಮ ಮನೆಯವರು ಬಂದಾಗ ಅವನು ಬಂದ, ನನ್ನ ಮಗನೂ ಬಂದ. ಅವರು ಕೆಲ್ಸಕ್ಕೆ ಹೋಗ್ಬೇಕು ಊರೊಳಗೆ ಅಂತ ಹೇಳಿದ್ರಲ್ಲ, ಅದರಿಂದ ಟೂಲ್ಸ್ ಐಟಮ್ನೆಲ್ಲ ಎತ್ತು ಮಡಿಕೊಂಡು ಕೆಲ್ಸಕ್ಕೆ ಬೇಕಾದವನ್ನೆಲ್ಲ ಬ್ಯಾಗ್ ಹಾಕತ್ತಾಯಿದ್ರು. ನಾನು ಮಧ್ಯಾಹ್ನಕ್ಕೇನು ಅಡುಗೆ ಮಾಡಿಲ್ಲ, ಏನಾರು ಮಾಡ್ಲಾ, ಏನಾರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ದು. ಅಷ್ಟರಲ್ಲೇ ಟೈಮು 2 ಗಂಟೆ ಆಗೋಗಿತ್ತು. ಇಲ್ಲ ಟೈಮ್ ಆಗದೆ, ಊಟ ಏನು ಬೇಡ, ಬಿಸಿಲು ಊಟ ಆಗೋಲ್ಲ, ಜ್ಯೂಸ್ ಕೊಡು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಟೂಲ್ಸ್ ಐಟಮ್ಗೆ ಏನೇನು ಬೇಕೋ ಅವರೆಲ್ಲ ಎತ್ಕೊಂಡಾದ್ಮೇಲೆ ನಾನು ಎಲ್ಲನೂ ಒಳಗಿರೋ ಪೂಜೆಕ್ಕಂತ ಮಾಡಿಲ್ಲ ಅವನ್ನೆಲ್ಲ ತಂದುಕೊಟ್ಟು ಅವರು ಎಲ್ಲನೂ ಬೇಕಾದನ್ನೆಲ್ಲ ಜೋಡಿಸ್ಕೊಂಡ್ರು. ನನ್ನ ಮಗನೂ ನಾನು ಹೋಯ್ತೀನಿ ಅಪ್ಪನೊಂದಿಗೆ ಅಂತೇಳಿ ಅವನು ವೆಲ್ಡಿಂಗ್ ಮಿಷಿನು ಟೂಲ್ಸ್ ಐಟಮು ಎಲ್ಲನೂ ತಗೊಂಡು ಅವರು ಹೊರಡೋಕೆ ರೆಡಿ ಆದರು. ನಾನು ಜ್ಯೂಸ್ ಕೇಳಿದ್ರು ಅಂತ ಹೇಳಿ ಜ್ಯೂಸ್ ತಗೊಬಂದು. ಇದು ಶನಿವಾರನೇ ತಂದು ಇಟ್ಟಿದ್ದು ಜ್ಯೂಸು. ಇದು ಯಾರು ಬರ್ತಾರೆ ಹಬ್ಬ ಅಲ್ವಾ, ಯುಗಾದಿ ಹಬ್ಬ ಯಾರು ಮನೆ ಬರ್ತಾರೆ ಅಂತೇಳಿ ಶನಿವಾರನೇ ತಗೊಬಂದಿರು, ಫ್ರಿಜ್ಜಲ್ಲಿ ಇಟ್ಟಿದ್ನು. ಇನ್ನು ಊಟ ಬೇಡ ಅಂತ ಹೇಳ್ಬಿಟ್ಟು ಜ್ಯೂಸ್ನೇ ಎಲ್ಲರೂ ಕುಡಿತಾಯಿದ್ರು. ನಮ್ಮ ಮನೆಯವರು ಕೊಟ್ಟು, ಇನ್ನು ಮಕ್ಕಳು ಎಲ್ಲರೂ ಜ್ಯೂಸ್ ಕುಡಿದ್ರು. ಇನ್ನು ನಾನು ಜ್ಯೂಸ್ ಕುಡ್ಕೊಂಡು ಬಟ್ಟೆ ಏನು ಒಗೆಯೋಕ್ಕಾಗಿಲ್ಲ, ಯಾಕಂದರೆ ಟೈಮ್ ಆಗೋಗಿತ್ತಲ್ಲ, ಅದರಿಂದ ಬಟ್ಟೆ ಒಗೆಯೋಕ್ಕಾಗಿಲ್ಲ. ಇನ್ನು ಪಾತ್ರೆ ಮನೆಯೆಲ್ಲ ಕ್ಲೀನ್ ಮಾಡಾಗಿತ್ತು. ಇನ್ನು ಪಾತ್ರೆನೆಲ್ಲ ಬೆಳಗಾಕ್ಬಿಟ್ಟು ನೈಟ್ ಅಡುಗೆ ಮಾಡೋ ಅಂತೇಳಿ ಒಂದು ಸ್ವಲ್ಪ ರೆಸ್ಟ್ ಮಾಡೋ, ಇಕ್ಳೊಂದು ಆಟ ಆಡೋ ಅಂತೇಳಿ ಬಟ್ಟೆ ಒಗೆಯೋದು ಕ್ಯಾನ್ಸಲ್ ಮಾಡಿದೆ. ಇನ್ನು ಅವ್ರ ಅಪ್ಪ ಮಗ ಇಬ್ಬರು ಜ್ಯೂಸ್ ಕುಡ್ಕೊಂಡು ಕೆಲಸಕ್ಕೆ ಹೋದರು. ನಾನು ಈ ಕಡೆ ಜ್ಯೂಸ್ ಕುಡ್ಕೊಂಡು ಮನೆಗಿನ್ನೆಲ್ಲ ಕ್ಲೀನ್ ಮಾಡಾಗಿತ್ತಲ್ಲ, ಪಾತ್ರೆನೆಲ್ಲ ಬೆಳಗಾಕ್ಬಿಟ್ಟು ನೈಟ್ ಅಡುಗೆ ಮಾಡೋ ಅಂತೇಳಿ ಆಮೇಲೆ ರೆಸ್ಟ್ ಮಾಡಿದೆ. ಇವತ್ತಿನ ವೀಡಿಯೋ ಇಷ್ಟೇ. ನಾಳೆ ನೋಡೋಣ. ಎಲ್ಲರಿಗೂ ಶುಭವಾಗಲಿ. ಹೆಚ್ಚು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಶುಭ ದಿನ.